ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ನಾವು ಇವತ್ತಿನ ವಿಡಿಯೋದೊಳಗೆ ಒಂದು ಸಣ್ಣ ಮಿನಿ ಟಾಪಿಕ್ ಬಗ್ಗೆ ಕೇವಲ 2-3 ನಿಮಿಷದೊಳಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತೆಗೆದುಕೊಂಡು ಬಿಡೋಣ ರೀ. ಅದು ಯಾವುದಪ್ಪ ಅಂದ್ರೆ ಅದೆಲ್ಲರಿಗೂ ಗೊತ್ತೇ ಇದೆ. ಯಾವುದು? ಭಾರತದೊಳಗೆ ಹಣದುಬ್ಬರವನ್ನು ಅಳೆಯುವ 2 ಪ್ರಮುಖ ಸೂಚ್ಯಂಕಗಳಿದಾವೆ. ಅವ್ಯಾವಂದ್ರೆ ಒಂದು ಗ್ರಾಹಕ ಬೆಲೆ ಸೂಚ್ಯಂಕ, ಇನ್ನೊಂದು ಸಗಟು ಬೆಲೆ ಸೂಚ್ಯಂಕ. ಇವುಗಳ ಬಗ್ಗೆ ಸುಮಾರು ಬಾರಿ PC ಇಂದ ಹಿಡಿದು ಅಪ್ ಟು KS ವರೆಗೆ ಅನೇಕ ಬಾರಿ ಕ್ವಶನ್ ಆಗಿದಾವೆ. ಆದ ಕಾರಣ ಕೇವಲ 2-3 ನಿಮಿಷದೊಳಗೆ ಸಂಪೂರ್ಣವಾಗಿ ಇವುಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಬಿಡೋಣ. ಹಾಗಾದರೆ ಇಲ್ಲಿ ಮೊದಲನೇದಾಗಿ ಗ್ರಾಹಕ ಬೆಲೆ ಸೂಚ್ಯಂಕ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಇದು ಯಾವುದಕ್ಕೆ ಸಂಬಂಧಪಟ್ಟಂಥ ಸೂಚ್ಯಂಕವಾಗಿರುತ್ತೆ? ಚಿಲ್ಲರೆ ಮಾರುಕಟ್ಟೆಗೆ ಸಂಬಂಧಿಸಿದ ಸೂಚ್ಯಂಕವಾಗಿದೆ. ಯಾವುದಕ್ಕೆ? ಚಿಲ್ಲರೆ ಮಾರುಕಟ್ಟೆಗೆ ಸಂಬಂಧಿಸಿದ ಸೂಚ್ಯಂಕವಾಗಿರುತ್ತೆ. ನೆಕ್ಸ್ಟು ಸಗಟು ಬೆಲೆ ಸೂಚ್ಯಂಕ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಇದು ಯಾವುದಕ್ಕೆ ಸಂಬಂಧಪಟ್ಟಂಥ ಸೂಚ್ಯಂಕವಾಗಿರುತ್ತೆ? ಸಗಟು ಮಾರುಕಟ್ಟೆಗೆ ಸಂಬಂಧಿಸಿದ ಸೂಚ್ಯಂಕವಾಗಿದೆ ಇದು. ನೆಕ್ಸ್ಟ್ ಇಲ್ಲಿ ಗ್ರಾಹಕ ಬೆಲೆ ಸೂಚ್ಯಂಕದೊಳಗೆ ಯಾವ ಪದಾರ್ಥಗಳಿಗೆ ಹೆಚ್ಚು ಆದ್ಯತೆ ನೀಡ್ತಾರಪ್ಪ ಅಂದ್ರೆ ದೈನಂದಿನ ಉಪಯೋಗವಾಗುವ ಆಹಾರ ಪದಾರ್ಥಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡ್ತಾರೆ. ಸಗಟು ಬೆಲೆ ಸೂಚ್ಯಂಕದೊಳಗೆ ಇಂಧನ ಮತ್ತು ಶಕ್ತಿ ಪದಾರ್ಥಗಳಿಗೆ ಹೆಚ್ಚು ಆದ್ಯತೆ ನೀಡ್ತಾರೆ. ಹಾಗಾದರೆ ಇಲ್ಲಿ ಗ್ರಾಹಕ ಬೆಲೆ ಸೂಚ್ಯಂಕದೊಳಗೆ ಕಂಡುಬರುವ ಪದಾರ್ಥಗಳು ಯಾವಪ್ಪ ಅಂದ್ರೆ ಸುಮಾರು 200 ಪದಾರ್ಥಗಳನ್ನು ಬೇಸಾಗಿಟ್ಕೊಂಡು ಇಲ್ಲಿ ಸಮೀಕ್ಷೆ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ಆಹಾರ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಮನೆ ಬಾಡಿಗೆ ಆಗಿರ್ಬೋದು, ಈ ರೀತಿಯ ದೈನಂದಿನ ಉಪಯೋಗ ಆಗುವ ವಸ್ತುಗಳನ್ನು ಬೇಸಾಗಿಟ್ಕೊಂಡು ಸುಮಾರು 5 ವಿಭಾಗದೊಳಗೆ ಅಳತೆ ಮಾಡಲಾಗುತ್ತೆ. ಹಾಗಾದರೆ 5 ವಿಭಾಗದಲ್ಲಿ ಅಳತೆ ಮಾಡ್ದಾರಲ್ಲ, ಇದಕ್ಕೊಂದು ಮಾನದಂಡ ಕೂಡ ಇದೆ. ಅದೇನಪ್ಪ ಅಂದ್ರೆ ದೇಶದ 310 ನಗರಗಳ ಸುಮಾರು 1114 ಮಾರುಕಟ್ಟೆಗಳಿಂದ ಮಾಹಿತಿಯನ್ನು ಸಂಗ್ರಹಣೆ ಮಾಡಿರ್ತಾರೆ. ಇದರ ಜೊತೆಗೆ ದೇಶದ ಆಯ್ದ ಹಳ್ಳಿಗಳಿಂದ ಸುಮಾರು 181 ಹಳ್ಳಿಗಳಿಂದ ಅಂಚೆ ಮೂಲಕ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ. ಮಾಹಿತಿಯನ್ನು ಸಂಗ್ರಹ ಮಾಡಿ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಬಿಡುಗಡೆ ಮಾಡಲಾಗುತ್ತೆ. ಸಗಟು ಬೆಲೆ ಸೂಚ್ಯಂಕದೊಳಗೆ ಸುಮಾರು 697 ಪದಾರ್ಥಗಳನ್ನು ಬೇಸಾಗಿಟ್ಕೊಂಡು ಸೂಚ್ಯಂಕವನ್ನು ಬಿಡುಗಡೆ ಮಾಡಲಾಗುತ್ತೆ. ಇದರೊಳಗೆ 697 ಪದಾರ್ಥದೊಳಗೆ 3 ಪದಾರ್ಥಗಳಿಗೆ ವಿಂಗಡಣೆ ಮಾಡಲಾಗುತ್ತೆ. ಅವ್ಯಾವಪ್ಪ ಅಂದ್ರೆ ಒಂದು 117 ಪದಾರ್ಥಗಳನ್ನು ಪ್ರಾಥಮಿಕ ಪದಾರ್ಥಗಳ ವಿಂಗಡಣೆ ಮಾಡ್ತಾರೆ. 16 ಪದಾರ್ಥಗಳನ್ನ ಇಂಧನ ಮತ್ತು ಶಕ್ತಿ ಪದಾರ್ಥಗಳ ವಿಂಗಡಣೆ ಮಾಡಿರ್ತಾರೆ. ಇನ್ನುಳಿದ 564 ಪದಾರ್ಥಗಳನ್ನು ಉತ್ಪಾದಿಸುವ ಪದಾರ್ಥಗಳಂತೇಳಿ ವಿಂಗಡಣೆ ಮಾಡಿ ಈ ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತಾರೆ. ಹಾಗಾದರೆ ಇಲ್ಲಿ ಈ ಸಗಟು ಬೆಲೆ ಸೂಚ್ಯಂಕದೊಳಗೆ ಕರ್ನಾಟಕದ 33 ಕೃಷಿ ಉತ್ಪನ್ನಗಳು ಕೂಡ ಸಗಟು ಬೆಲೆ ಸೂಚ್ಯಂಕವನ್ನು ಬಿಡುಗಡೆ ಮಾಡಲು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಪ್ರಕಟಣೆ ಮಾಡುತ್ತಾ. ಈ 2 ಸೂಚ್ಯಂಕಗಳನ್ನು ಪ್ರತಿ ತಿಂಗಳಿಗೊಮ್ಮೆ ಬಿಡುಗಡೆ ಮಾಡಲಾಗತ್ತೆ. ಎಷ್ಟು ತಿಂಗಳಿಗೊಮ್ಮೆ? ಪ್ರತಿ ತಿಂಗಳಿಗೊಮ್ಮೆ ಈ ಸೂಚ್ಯಂಕವನ್ನು ಬಿಡುಗಡೆ ಮಾಡಲಾಗುತ್ತೆ. ಹಾಗಾದರೆ ಈ 2 ಸೂಚ್ಯಂಕವನ್ನು ಬಿಡುಗಡೆ ಮಾಡುವ ಸಂಸ್ಥೆಗಳವಪ್ಪ ಅಂದ್ರೆ ಮೊದಲಾಗದು ಇಲ್ಲಿ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಯಾರು ಬಿಡುಗಡೆ ಮಾಡ್ತಾರಂದರೆ ಕೇಂದ್ರ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಅಂತ ಬರುತ್ತೆ. ಅದು ಇದನ್ನು ಬಿಡುಗಡೆ ಮಾಡುತ್ತೆ. ಯಾವುದಪ್ಪ ಅಂದ್ರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂತ ಬರುತ್ತೆ. ಆದ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಪ್ರತಿ ತಿಂಗಳು ಬಿಡುಗಡೆ ಮಾಡುತ್ತೆ. ಇನ್ನು ಸಗಟು ಬೆಲೆ ಸೂಚ್ಯಂಕವನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕೈಗಾರಿಕಾ ನೀತಿ ಮತ್ತು ಉತ್ತೇಜನ ಇಲಾಖೆ ಬಿಡುಗಡೆ ಮಾಡುತ್ತೆ. ಹಾಗಾದರೆ ಈ 2 ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತಾರಲ್ಲ, ಇದಕ್ಕೊಂದು ಮೂಲ ಆಧಾರ ವರ್ಷ ಅಂತಿದೆ. ಅದ್ಯಾವುದಪ್ಪ ಅಂದ್ರೆ 2011-12 ಸ್ನೇಹಿತರೆ. ಈ 2 ಸೂಚ್ಯಂಕಕ್ಕೆ ಬೇಸಾಗಿ 2011-12 ಇರುತ್ತೆ. ಈ 2 ಸೂಚ್ಯಂಕಗಳನ್ನ ಬಿಡುಗಡೆ ಮಾಡೋದ್ರಿಂದ ಆಗುವ ಪ್ರಯೋಜನಗಳೇನಪ್ಪ ಅಂದ್ರೆ ಮೊದಲನೇದಾಗಿಲ್ಲಿ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಬಿಡುಗಡೆ ಮಾಡೋದ್ರಿಂದ ಆಗುವ ಪ್ರಯೋಜನ ಏನಪ್ಪ ಅಂದ್ರೆ ತುಟ್ಟು ಬೆತ್ತ ಲೆಕ್ಕಾಚಾರ ಮಾಡೋದಾಗಬಹುದು, ಜೀವನ ವೆಚ್ಚ ಸೂಚ್ಯಂಕ ಲೆಕ್ಕಾಚಾರ ಮಾಡೋದಾಗ್ಬೋದು. ಇದಕ್ಕೆ ಹೆಚ್ಚು ಪ್ರಾಯೋಗಿಕವಾಗಿರುತ್ತೆ ಇದು ಅಥವಾ ಉಪಯೋಗವಾಗಿರುತ್ತೆ. ಇನ್ನು ಸಗಟು ಬೆಲೆ ಸೂಚ್ಯಂಕವನ್ನು ಬಿಡುಗಡೆ ಮಾಡೋದ್ರಿಂದ ಆಗುವ ಪ್ರಯೋಜನಪ್ಪ ಅಂದ್ರೆ ದೇಶದ ಸರ್ಕಾರಿ ವಿತ್ತೀಯ ನೀತಿಯನ್ನು ರೂಪಣೆ ಮಾಡಲಾಗಿರ್ಬೋದು ಮತ್ತು ಹಣಕಾಸು ನೀತಿಯನ್ನು ರೂಪಿಸಲು ಇದು ಸಹಾಯವಾಗಿರುತ್ತೆ. ಆದ ಕಾರಣ ಈ 2 ಸೂಚ್ಯಂಕಗಳು ಅತ್ಯಂತ ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲಾದ ಅಡ್ಡಾ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.